ತಂದೆ ಇಲ್ಲದ ಮಗು ಎಂದು ಸಮಾಜದಿಂದ ತಿರಸ್ಕೃತವಾಗುವಂತಹ ಭೀತಿಯಲ್ಲಿದ್ದಂತಹ ಪುತ್ತೂರಿನ ಕಂದಮ್ಮನಿಗೆ ಕೊನೆಗೂ ಹೈಕೋರ್ಟು ನ್ಯಾಯ ಒದಗಿಸಿದೆ. ಪುತ್ತೂರಿನ BJP ಮುಖಂಡ ಜಗನ್ನಿವಾಸರಾವ್ ಅವರ ಮಗ ಕೃಷ್ಣ ಜೆ ರಾವ್ ಅವರೇ ಆ ಮಗುವಿನ ಜೈವಿಕ ತಂದೆ ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತೀರ್ಮಾನ ಕೈಗೊಂಡಿದ್ದಾರೆ. ಮಗುವಿನ ಲಾಲನೆ ಪಾಲನೆಗಾಗಿ ಮತ್ತು ಮಗುವಿನ ತಾಯಿಯ ಜೀವನ ನಿರ್ವಹಣೆಗಾಗಿ ಕೃಷ್ಣ ಜೆ ರಾವ್ ಮತ್ತು ಆತನ ಮನೆಯವರು ಪ್ರತಿ ತಿಂಗಳು 75,000 ರೂಪಾಯಿ ಪರಿಹಾರ ನೀಡಬೇಕು ಎನ್ನುವಂತಹ ಮಹತ್ವದ ಆದೇಶ ನೀಡಿದ್ದಾರೆ. ತನ್ಮೂಲಕ ಆ ಮಗುವಿನ ತಾಯಿಗೆ ನ್ಯಾಯ ಸಿಕ್ಕಿದಂತಾಗಿದೆ. ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡಿ ನ್ಯಾಯ ದೊರಕಿಸಿಕೊಳ್ಳುವಂಥ ಯತ್ನದ ಮಧ್ಯೆ ನ್ಯಾಯಾಲಯ ಈ ತೀರ್ಮಾನ ಕೈಗೊಂಡಿದೆ. ಹೈಕೋರ್ಟಿನ ತೀರ್ಮಾನದ ಮೇಲೆ ಮಗುವಿನ ಜನನ ಸರ್ಟಿಫಿಕೇಟನ್ನು ಪಡೆಯಬಹುದಾಗಿದೆ. ಇಷ್ಟಕ್ಕೂ ಈ ಪ್ರಕರಣ ಇಷ್ಟು ಉದ್ದಕ್ಕೆ ಬೆಳಲಿಕ್ಕೆ ಕಾರಣವಾದದ್ದು ಮತ್ತು ರಾಜ್ಯ ಹೈಕೋರ್ಟು ಇಂತಹ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಕಾರಣವಾದದ್ದು ಸಹ ಸಂತ್ರಸ್ತೆಗೆ ಕೈಕೊಟ್ಟಂತಹ ಕೃಷ್ಣ ಜೆ ರಾವ್ ರಾಜ್ಯ ಹೈಕೋರ್ಟ್ನಲ್ಲಿ ಹಾಕಿದಂತಹ ಒಂದು ಪಿಟಿಷನ್. ಸಾಮಾನ್ಯವಾಗಿ ಒಂದು ಮಾತಿದೆ, ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಳ್ಳುವುದು ಅಂತೇಳಿ. ಪುತ್ತೂರಿನ ಪ್ರಕರಣದಲ್ಲಿ ಆದದ್ದು ಅದೇ. ಪುತ್ತೂರು BJP ಮುಖಂಡ ಜಗನ್ನಿವಾಸರಾವ್ ಅವರ ಮಗ ಕೃಷ್ಣ ಜೆ ರಾವ್ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿದ್ಯಾರ್ಥಿ. ಮಂಗಳೂರಿನ ಹೊರವಲಯದ ಕಾಲೇಜೊಂದರಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಂತಹ ಪುತ್ತೂರಿನ ಯುವತಿಯನ್ನು ಪ್ರೀತಿಸುತ್ತಿದ್ದ. ಅವರಿಬ್ಬರು ಹೈಸ್ಕೂಲು ದಿನಗಳಿಂದ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದರು. ಆಕೆಯನ್ನು ತನ್ನ ಮನೆಗೆ ಕರೆಸಿಕೊಂಡು ಆಕೆಯೊಂದಿಗೆ ದೈಹಿಕ ಸಂಬಂಧವನ್ನು ಬೆಳೆಸಿದ್ದ. ಪರಿಣಾಮವಾಗಿ ಆಕೆ ಗರ್ಭವತಿಯಾಗಿದ್ದಳು. ಸುಮಾರು 6 ತಿಂಗಳ ಕಾಲ ಗರ್ಭವತಿ ಆದಂಥ ವಿಚಾರ ಅರಿವಿಗೆ ಬಂದಿರಲಿಲ್ಲ. ತದನಂತರ ಮಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಪರೀಕ್ಷೆ ಮಾಡಿಸಿದಾಗ 6 ತಿಂಗಳ ಗರ್ಭಿಣಿ ಎನ್ನುವುದು ಗೊತ್ತಾಗಿತ್ತು. ಅದಕ್ಕೆ ಕೃಷ್ಣರಾವೇ ಕಾರಣ ಎನ್ನುವುದೂ ಖಚಿತವಾಗಿತ್ತು. ಆಕೆಯನ್ನು ಮಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಬಂದದ್ದು ಸಹ ಕೃಷ್ಣರಾವೇ ಆಗಿದ್ದ. ಆಕೆಯ ತಾಯಿಯು ಜೊತೆಯಲ್ಲಿ ಇದ್ದರು. ತದನಂತರದ ಬೆಳವಣಿಗೆಯಲ್ಲಿ ಕೃಷ್ಣ ಜೆ ರಾವ್ ಅವರ ತಂದೆ ಜಗನ್ನಿವಾಸರಾವ್ ಮತ್ತವರ ಶಿಕ್ಷಕ ಪತ್ನಿ ಈ ಕುಟುಂಬದೊಂದಿಗೆ ಮಾತುಕತೆ ನಡೆಸಿದ್ದರು. ಮಗುವನ್ನು ಅಬಾರ್ಷನ್ ಮಾಡುವಂತೆ ಸೂಚನೆ ನೀಡಿದ್ದರು. 10,000 ರೂಪಾಯಿಗಳನ್ನು ಕೊಟ್ಟಿದ್ದರು. ಆದರೆ ಆ ಸಂದರ್ಭದಲ್ಲಿ ಅಬಾರ್ಷನ್ ಮಾಡಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಈ ವಿಚಾರ ಮಾತುಕತೆಯ ಮೂಲಕ ಪರಿಹಾರ ಮಾಡಲು ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದರೆ ಕೃಷ್ಣ ಜೆ ರಾವ್ ಅವರಿಗೆ 21 ವರ್ಷ ಪೂರ್ತಿ ಆಗಲಿಲ್ಲ. ಯಾಕಂದರೆ ವಿವಾಹ ಆಗಬೇಕಾದ್ರೆ ಗಂಡಸಿಗೆ 21 ವರ್ಷ ಪೂರ್ತಿಯಾಗಿರಬೇಕು, ಹೆಣ್ಣಿಗೆ 18 ವರ್ಷ ಪೂರ್ತಿ ಆಗಿರಬೇಕು. ಆದ್ದರಿಂದ ಜಗನ್ನಿವಾಸರಾವ್ ಅವರು ಅವನಿಗೆ 21 ವರ್ಷ ದಾಟಿದ ನಂತರ ಮದುವೆ ಮಾಡುವಂತಹ ಭರವಸೆಯನ್ನು ನೀಡಿದ್ದರು. ಆ ಭರವಸೆಯ ಆಧಾರದಲ್ಲಿ ಯುವತಿ ಮತ್ತು ಆಕೆಯ ಕುಟುಂಬಸ್ಥರು ಕಾದಿದ್ದರು. ಆದರೆ ಕೊನೆಗೆ ಜಗನ್ನಿವಾಸರಾವ್ ಅವರು ತನ್ನ ಅಂತಸ್ತಿನ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಮದುವೆಗೆ ನಿರಾಕರಿಸಿದರು. ಪರಿಣಾಮವಾಗಿ ಸಂತ್ರಸ್ತೆ ಪುತ್ತೂರು ಮಹಿಳಾ ಠಾಣೆಯ ಮೆಟ್ಟಿಲು ಹತ್ತಿದರು. ಪೊಲೀಸರು ಕರೆಸಿದರು, ಮಾತುಕತೆ ನಡೆಸಿದರು. ಆದರೆ ಒಡಂಬಡಿಕೆಗೆ ಸಾಧ್ಯವಾಗಲಿಲ್ಲ.
ಈ ಮಧ್ಯೆ ಕೃಷ್ಣ ಜಯರಾವ್ ನಾಪತ್ತೆಯಾದ. ಪೊಲೀಸರು ಅವರನ್ನು ಬಂಧಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದರು. ಜಗನ್ನಿವಾಸರಾವ್ ಅವರು ಎದೆನೋವಿನ ಕಾರಣ ಒಡ್ಡಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರ ಸಹೋದರನನ್ನು ಪೊಲೀಸರು ಕರ್ಕೊಂಡು ಬಂದು ಠಾಣೆಯಲ್ಲಿ ಕೂರಿಸಿದರು. ಆ ವೇಳೆಗೆ ಕೃಷ್ಣ ಜಯರಾವ್ ಅವರು ಹುಣಸೂರಿನ ಫಾರ್ಮ್ ಹೌಸ್ ಒಂದರಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿತ್ತು. ಅವರ ಸಂಬಂಧಿಯೊಬ್ಬರು ಅವರಿಗೆ ಆಶ್ರಯ ಕೊಟ್ಟಿದ್ದಾರಂತೂ ಆಯಿತು. ಪೊಲೀಸರು ಹುಣಸೂರಿಗೆ ಹೋಗಿ ಅವರು ಇಬ್ಬರನ್ನೂ ಕರ್ಕೊಂಡು ಬಂದರು. ಜಗನ್ನಿವಾಸರಾವ್ ಅವರನ್ನೂ ಸೇರಿಸಿದರು. ಒಟ್ಟಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಆದರೆ ಜಗನ್ನಿವಾಸರಾವ್ ಮತ್ತು ಆಶ್ರಯ ಕೊಟ್ಟಂಥ ಮಾವನಿಗೆ ನ್ಯಾಯಾಲಯ ಜಾಮೀನು ಕೊಟ್ಟಿತ್ತು. ಕೃಷ್ಣ ಜಯರಾವ್ ಜೈಲಿಗೆ ಹೋದರು. ಈ ಮಧ್ಯೆ ಸಂತ್ರಸ್ತ ಹೆಣ್ಮಗಳು ಗಂಡು ಮಗುವಿಗೆ ಜನನ ನೀಡಿದರು. ಪುತ್ತೂರು ನ್ಯಾಯಾಲಯದಲ್ಲಿ DNA ಪರೀಕ್ಷೆಗಾಗಿ ಸ್ಯಾಂಪಲ್ ಕಲೆಕ್ಷನ್ ಮಾಡಲಾಯಿತು. DNA ಪರೀಕ್ಷೆಗೆ ಕಳುಹಿಸಲಾಯಿತು. DNA ಟ್ಯಾಲಿ ಆಯಿತು. ಆ ಮಗುವಿಗೆ ಕೃಷ್ಣ ಜಯರಾವ್ ಅವರೇ ತಂದೆ ಎನ್ನುವುದು ಪ್ರೂವ್ ಆಯಿತು. ಈ ಮಧ್ಯೆ ಅದಕ್ಕೆ ಹೋರಾಟಗಳು ಆರಂಭವಾಯಿತು. ವಿಶ್ವಕರ್ಮ ಸಮಾಜದ ಮುಖಂಡರಾದಂತಹ KP ನಂಜುಂಡಿಯವರು ಇಂಟರ್ಫೈರ್ ಆದರು. ಕಾಂಗ್ರೆಸ್ ಮುಖಂಡೆಯಾಗಿರುವಂತಹ ಪ್ರತಿಭಾ ಕುಳಯ್ಯವರು ಬಂದರು. ಸ್ಥಳೀಯವಾಗಿ ಕೆಲವರು ಸಂತ್ರಸ್ತೆಯ ಪರವಾಗಿ ನಿಂತರೆ, ಮತ್ತೆ ಕೆಲವರು ದುಡ್ಡಿನ ಕುಳವಾಗಿದ್ದಂಥ ಜಗನ್ನೇಶ್ವರರಾವ್ ಅವರ ಪರವಾಗಿಯೂ ನಿಂತವರು ಇದ್ದಾರೆ. ಆದರೆ ಸಮಾಜದ ಎದುರಲ್ಲಿ ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಈ ಪ್ರಕರಣದಲ್ಲಿ ತನಿಖೆ ನಡೆಸಿದಂತಹ ಪುತ್ತೂರು ಮಹಿಳಾ ಠಾಣಾ ಪೊಲೀಸರು ಆರೋಪಿ ಕೃಷ್ಣ ಜಯರಾವ್ ಮತ್ತು ಇತರರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಈ ಮಧ್ಯೆ ಜಗನ್ನಿವಾಸರಾವ್ ಮತ್ತು ಅವರ ಸೋದರ ಸಂಬಂಧಿ ರಾಜ್ಯ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದರು. ತಮಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಕೃಷ್ಣ ಜಯರಾವ್ ಮತ್ತು ಸಂತ್ರಸ್ತ ಯುವತಿ ಪರಸ್ಪರ ಒಪ್ಪಿಗೆಯಿಂದ ದೈಹಿಕ ಸಂಬಂಧ ಬೆಳೆಸಿದ್ದಾರೆ. ಈ ಪ್ರಕರಣದಲ್ಲಿ ನಮ್ಮನ್ನು ಅನ್ಯಾಯವಾಗಿ ಸಿಲುಕಿಸಲಾಗಿದೆ ಅಂತ ಅವಲತ್ತುಕೊಂಡಿದ್ದರು. ಆದ್ದರಿಂದ ಅವರಿಬ್ಬರ ಮೇಲಿನ ತನಿಖೆಗೆ ಹೈಕೋರ್ಟು ತಡೆ ನೀಡಿತ್ತು. ಆದರೆ ಕೃಷ್ಣ ಜಯರಾವ್ ಅವರ ವಿರುದ್ಧದ ತನಿಖೆ ಮುಂದುವರೆದಿತ್ತು. ಪೊಲೀಸರು ಆರೋಪ ಪಟ್ಟಿಯನ್ನು ಸಲ್ಲಿಸಿದರು. ಇದೀಗ ಕೃಷ್ಣ ಜಯರಾವ್ ರಾಜ್ಯ ಹೈಕೋರ್ಟಿಗೆ ತನ್ನನ್ನು ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಹೇಳಿ ರಿಟ್ ಪಿಟಿಷನ್ ಹಾಕಿದರು. ಈ ರಿಟ್ ಪಿಟಿಷನ್ ಜಸ್ಟಿಸ್ ನಾಗಪ್ರಸನ್ನ ಅವರ ಏಕಸದಸ್ಯದ ಪೀಠದ ಮುಂದೆ ಬಂದಿತ್ತು. ಆ ಸಂದರ್ಭದಲ್ಲಿ ಕೃಷ್ಣ ಜಯರಾವ್ ಪರ ಎಪೇರ್ ಆದಂತಹ ವಕೀಲರು ಪ್ರಕರಣದ ವಿವರವನ್ನು ನ್ಯಾಯಾಲಯದ ಗಮನಕ್ಕೆ ತಂದರು. ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡಿದಂತಹ ಜಸ್ಟಿಸ್ ನಾಗಪ್ರಸನ್ನ ಅವರು ಮಾನವೀಯತೆಯ ಆಧಾರದಲ್ಲಿ ಈ ಪ್ರಕರಣದಲ್ಲಿ ಆರೋಪಿಯು ಆ ಸಂತ್ರಸ್ತೆಯನ್ನು ವಿವಾಹವಾಗುವುದು ಸೂಕ್ತ, ಆ ಮಗುವಿಗೆ ಸಮಾಜದಲ್ಲಿ ಗೌರವ ಸಿಗಬೇಕು ಅಂತಾದರೆ ಆ ಮಗುವಿಗೆ ತಂದೆಯ ಸ್ಥಾನ ಯಾರದಾದು ಇರಬೇಕು. ಆದ್ದರಿಂದಾಗಿ ಅಂತಹ ಪ್ರಯತ್ನ ನಡೆಸಬೇಕು ಎನ್ನುವಂಥ ಮೌಖಿಕ ಸೂಚನೆಯನ್ನು ನೀಡಿದರು. ಮತ್ತು ಆ ಸಂದರ್ಭದಲ್ಲಿ ಸಂತ್ರಸ್ತೆಯ ಪರವಾಗಿ ಯಾವುದೇ ಕೌನ್ಸಿಲ್ಗಳು ಇಲ್ಲದೇ ಇದ್ದರಿಂದ, ಅಂದರೆ ವಕೀಲರುಗಳು ಇಲ್ಲದೇ ಇದ್ದರಿಂದ ಅದರ ಮರು ದಿವಸಕ್ಕೆ ವಿಚಾರಣೆಯನ್ನು ಮುಂದೂಡಿದರು. ಮರುದಿನ ಸಂತ್ರಸ್ತೆ ಮತ್ತು ಸಂತ್ರಸ್ತೆಯ ತಾಯಿ ಬೆಂಗಳೂರಿಗೆ ಹೋಗಿ ಹೈಕೋರ್ಟ್ನ ಮುಂದೆ ಹಾಜರಾದರು. ಆ ಮುಗ್ಧ ಮಗುವಿನ ಮುಖವನ್ನು ನೋಡಿದಂತಹ ಜಸ್ಟಿಸ್ ನಾಗಪ್ರಸನ್ನ ಅವರು ಅವರ ತಾಯಿ ಕರಳು ಚುರುಕು ಅಂದಿರಬೇಕು. ಈ ಪ್ರಕರಣದಲ್ಲಿ ಕೃಷ್ಣ ಜಯರಾವ್ ಅವರು ಕಂಪ್ಲೀಟ್ಲಿ ತಪ್ಪು
ಮಾಡಿದ್ದಾರೆ ಎನ್ನುವಂತಹ ತೀರ್ಮಾನಕ್ಕೆ ಬಂದು ಒಂದು ಮಧ್ಯಂತರ ಆದೇಶ ಹೊರಡಿಸಿದರು. ಕೃಷ್ಣಜಯರಾವ್ ಅವರ ವಿದ್ಯಾರ್ಥಿ, ಅವರಿಗೆ ವೈಯಕ್ತಿಕವಾಗಿ ಯಾವುದೇ ವರಮಾನ ಇಲ್ಲ. ಅವರ ತಂದೆ ವಾಸ್ತುಶಾಸ್ತ್ರಜ್ಞರು, ಕೋಟ್ಯಂತರರು ಮೌಲ್ಯದ ಆಸ್ತಿ ಪಾಸ್ತಿ ಇದೆ, ಸಾಕಷ್ಟು ವರಮಾನ ಇದೆ. ಅವರ ತಾಯಿ ಶಿಕ್ಷಕಿ, ಅವರಿಗೂ ವರಮಾನ ಇದೆ. ಅವರ ಸಾರ್ವಜನಿಕ ಸ್ಟೇಟಸ್ಸು ಮತ್ತು ಅವರ ಆರ್ಥಿಕ ಸಾಮರ್ಥ್ಯ ಇದನ್ನು ಸೂಚ್ಯವಾಗಿ ಗಮನಿಸಿದಂತಹ ನ್ಯಾಯಪೀಠ ಕೃಷ್ಣಜಯರಾವ್ ಅವನೇ ಮಗುವಿನ ಜೈವಿಕ ತಂದೆ ಎಂದು ತೀರ್ಮಾನಿಸಿ ಆ ಮಗುವಿನ ಲಾಲನೆ ಪಾಲನೆಗಾಗಿ ತಿಂಗಳಿಗೆ 75,000 ರು ಜೀವನಾಂಶ ಕೊಡಬೇಕು ಅಂತ ಹೇಳಿ ಮಹತ್ವದ ತೀರ್ಮಾನವನ್ನು ಕೈಗೊಂಡು ಎಲ್ಲ ಪ್ರಕರಣಗಳ ಮುಂದಿನ ತನಿಖೆಗಳಿಗೆ ತಡೆ ನೀಡಿದೆ. ಮುಂದಿನ ತಿಂಗಳು ಪುನಃ ಈ ಪ್ರಕರಣ ಹೈಕೋರ್ಟಿಗೆ ನಲ್ಲಿ ಬರಲಿದೆ. ಆ ಸಂದರ್ಭದಲ್ಲಿ ಆ ಮಗುವಿಗೆ 75,000 ರು ಜೀವನಾಂಶ ನೀಡಿದಂತಹ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ತದನಂತರ ಈ ಪ್ರಕರಣವನ್ನು ಹೇಗೆ ಇತ್ಯರ್ಥಪಡಿಸುವುದು ಎನ್ನುವುದನ್ನು ಕೃಷ್ಣಜಯರಾವ್ ಮತ್ತು ಅವರ ತಂದೆ ತೀರ್ಮಾನ ಮಾಡಬೇಕು, ನ್ಯಾಯಾಲಯಕ್ಕೆ ಅರಿಕೆ ಮಾಡಿಕೊಳ್ಳಬೇಕು. ಇಲ್ಲಿ ಉದ್ದೇಶ ಸ್ಪಷ್ಟವಾಗಿದೆ, ನ್ಯಾಯಾಲಯದ ಉದ್ದೇಶವೂ ಅದೇ ಆಗಿದೆ. ಕೃಷ್ಣಜಯರಾವ್ ಆ ಹೆಣ್ಣು ಮಗುವಿಗೆ ಬಾಳ್ವೆ ನೀಡಲೇಬೇಕು. ಅಂದರೆ ಕಾನೂನುಬದ್ಧವಾಗಿ ಅಥವಾ ಸಂಪ್ರದಾಯಬದ್ಧವಾಗಿ ಆಕೆಯನ್ನು ವಿವಾಹವಾಗುವುದು ಅನಿವಾರ್ಯ ಆಗ್ತದೆ. ಇಲ್ಲದಿದ್ದರೆ ಆತ ವಂಚನೆಯ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗ್ತಾನೆ. ಯಾಕಂತ ಹೇಳಿದರೆ ವೈಜ್ಞಾನಿಕ ಸಾಕ್ಷ್ಯಗಳಿವೆ. ಆತ ಆ ಹೆಣ್ಣನ್ನು ಲೈಂಗಿಕವಾಗಿ ಬಳಸಿಕೊಂಡದ್ದು ಪೊಲೀಸ್ ತನಿಖೆಯಲ್ಲಿ ಪ್ರೂವ್ ಆಗಿದೆ. ಕೃಷ್ಣಜಯರಾವ್ ಅವರು ತನ್ನ ಮನೆಯಲ್ಲಿಯೇ ಆಕೆಯೊಂದಿಗೆ ದೈಹಿಕ ಸಂಬಂಧ ಬೆಳೆಸಿದ್ದರು. ಇದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳು ಪೊಲೀಸ್ ತನಿಖೆಯಲ್ಲಿ ಸಿಕ್ಕಿದೆ. ಆದ್ದರಿಂದ ಅದನ್ನು ನಿರಾಕರಿಸಲು ಸಾಧ್ಯವಾಗುವುದಿಲ್ಲ. ಮಗುವಿನ DNA ಮತ್ತು ಕೃಷ್ಣಜಯರಾವ್ ಅವರ DNA ಟ್ಯಾಲಿ ಆಗಿದೆ. ಆದ್ದರಿಂದ ಆ ಮಗುವಿಗೆ ಅವರೇ ಜೈವಿಕ ತಂದೆ. ಆದ್ದರಿಂದ ಹೈಕೋರ್ಟು ಈ ಸಂಬಂಧವಾಗಿ ನೀಡಿದಂತಹ ಮಧ್ಯಂತರ ಆದೇಶ ಒಂದು ಮಹತ್ವದ ಮೈಲಿಗಲ್ಲು. ಕೊನೆಗೂ ಆ ಹೆಣ್ಣು ಮಗುವಿಗೆ ಮತ್ತು ಆಕೆಯ ಮಗುವಿಗೆ ನ್ಯಾಯ ಸಿಕ್ಕಿದಂತಾಗಿದೆ.